ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರಗ ಮಿಥುನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ನನ್ನ ಕನಸಿನ ಟ್ರಿಪ್ ಅಂತಲೇ ಹೇಳ್ಬೋದು. ಇವತ್ತು ನಾವು ಕೇದಾರ್ನಾಥಿಗೆ ಹೊರಟಿದ್ದೀವಿ. ಸೊ ಇನ್ನೊಂದು ವಿಶೇಷ ಏನಂದರೆ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇದ್ದೀನಿ. ಅದೊಂಥರ ಭಯ. ಫಸ್ಟ್ ಟೈಮ್ ಫ್ಲೈಟ್ ಹತ್ತಾ ಇರೋದಲ್ಲ, ಒಂಥರ ಭಯ. ನನಗೆ ಡ್ರಾಪ್ ಮಾಡೋಕ್ಕೆ ನನ್ನ ಕಸಿನ್ ಇದ್ದಾನೆ, ಪವನ್ ಅಂತ. ಸೊ ಆ್ಯಸ್ ಯೂಶ್ವಲ್ ನೀವು ನೋಡಿರ್ಬೋದು, ಸಂತೋಷ್ ಮತ್ತು ಅವನ ಫ್ರೆಂಡು ಸೂರಜ್ ಅಂತ ಇದ್ದಾರೆ. ಸೊ ಮಂಗಳೂರಲ್ಲಿ ಫ್ಲೈಟ್ ಹತ್ತಾ ಇದ್ದೀವಿ. 5:15 ಫ್ಲೈಟ್ ಇರೋದು. ಸೊ 2 hours ಮುಂಚೆ ಇರಬೇಕು, ಹಾಗಾಗಿ ಹೋಗ್ತಾ ಇದ್ದೀವಿ. ಕೇದಾರ್ನಾಥ್ ಒಂಥರ ಡ್ರೀಮ್ ಲೊಕೇಶನ್ ಅಂತ ಹೇಳ್ಬೋದು. ನನಗಂತ ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಸತಿ ಕೇದಾರ್ನಾಥ್ ನೋಡಬೇಕು ಅನಿಸುತ್ತೆ. ಸೊ ಇವತ್ತು ಈ ಸತಿ ತುಂಬ ಮಳೆ ಇದೆ ಅಂತೆ, ನೋಡೋಣ ಹೇಗೆಲ್ಲ ಇರುತ್ತೆ. ನಂದು ಸ್ವಂತದ್ದು ಡ್ರೀಮ್ ಟ್ರಿಪ್ ಅಂತಲೇ ಹೇಳ್ಬೋದು. ಮುಂಚಿಂದಾನೇ ಅನ್ಕೋತಾ ಇದ್ವಿ. ಸಂತೋಷ, ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಸೊ ಇವರು ಲೇಟಾಗಿ ಜಾಯ್ನ್ ಆದರು. ಲಾಸ್ಟ್ ಮೂಮೆಂಟು ಸಂತೋಷ್ ಹೋಗ್ತಿರೋದು ಗೊತ್ತಾಗಿ ಲಾಸ್ಟಿಗೆ ಹೇಳ್ಬೇಕಂದ್ರೆ ನಮ್ಮ ಕೃಷ್ಣ ಸಿಕ್ಕಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಿ ಸಿಕ್ಕಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಕೇದಾರ್ನಾಥ್ ಟ್ರಿಪ್ಪು ಎಪಿಸೋಡ್ 1, 2 ಬಿಟ್ಟರೆ 3 ಬರ್ಬೋದು. ಸ್ವಲ್ಪ ಲೆಂತಿ ವೀಡಿಯೋಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಡೀಟೇಲಾಗಿ ಮಾಡ್ತೀನಿ. ಆದಷ್ಟು ನನ್ನ ಕೈಲಾದಷ್ಟು ನಾನು ಡೀಟೇಲಾಗಿ ನಿಮಗೂ ತಿಳಿಸ್ಕೊಡ್ತೀನಿ ಹೇಗೆ ಹೋಗೋದು, ಎಲ್ಲಿಂದ. ನಾವು ಆ್ಯಕ್ಚುಲಿ ಬಜೆಟ್ ನೋಡೋಕ್ಕೆ ಹೋದರೆ ನಮಗೆ ಡೇಸು ಬೇಕಾಗತ್ತೆ. ಅದಕ್ಕೆ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ನಾವಿವಾಗ ಏರ್ಪೋರ್ಟಿಗೆ ರೀಚ್ ಆಗ್ತಾ ಇದ್ದೀವಿ. ಸೊ ನಾವು ಏರ್ಪೋರ್ಟ್ ನೋಡ್ತಾ ಇರೋದೇ ಇದೆ ಫಸ್ಟ್, ಅಂದರೆ ಒಳಗಡೆ ಹೋಗ್ತಾ ಇರೋದು. ಮೊದಲು ಪ್ರೈಮರಿಯಲ್ಲಿರಬೇಕಾದ್ರೆ ಕರ್ಕೊಬರ್ತಿದ್ರು ಏರ್ಪೋರ್ಟ್ ನೋಡಲಿಕ್ಕೆ, ಇದೇ ಮಂಗಳೂರು ಏರ್ಪೋರ್ಟ್ಗೆ. ಹಿಂಗೆ ಮೇಲ್ಗಡೆ ಹೋಗೋ ವಿಮಾನ ಹಾರೋದು ನೋಡ್ತಾ ಇದ್ವಿ ಅಲ್ಲ ಸಂತೋ? ಇವಾಗ ಡೈರೆಕ್ಟ್ ಏರ್ಪೋರ್ಟ್ಗೆ ಬರ್ತಾ ಇದ್ದೀವಿ. ನಿಮಗೆಲ್ಲ ಅನಿಸ್ತಾ ಇರ್ಬೋದು, ಏನು ಇವನು ವಿಮಾನ ನಿಲ್ದಾಣಕ್ಕೆ ದೊಡ್ಡಿಷ್ಟು ಬಿಲ್ಡಪ್ ಕೊಡ್ತಾನೆ. ನಮಗೇನೋ ಬಿಲ್ಡಪ್ ಕೊಡಲೇಬೇಕು, ಏನಕ್ಕಂದ್ರೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ವ, ಏನೋ ಒಂಥರ ಸಂತೋಷ. ಹೊರಟಿಯಾ? ನೀನು ಹೊರಡ್ತೀಯಾ? ಬೈ ಸಿಗೋಣ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಜರ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏರ್ಪೋರ್ಟಿಗೆ ಬಿಟ್ಟಿದ್ದಕ್ಕೆ. ಬಾಯ್ 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 ಬಾಯ್. ನಾವು ಆ್ಯಕ್ಚುಲಿ 5:30 ಫ್ಲೈಟ್ ಇದೆ. ಆಲ್ರೆಡಿ ನಾವು ಬಂದುಬಿಟ್ಟು 3:15, 3:30 ಆಲ್ರೆಡಿ ಇಲ್ಲಿದ್ವಿ. 2 hours ಮುಂಚೆನೇ ಇರಬೇಕಂತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಯಾರಿಗೆ ಬೇಕು ಗುರು ಅಂತೇಳಿ 2 hours ಮುಂಚೆನೇ ಇದ್ಬಿಟ್ಟೆ. ಎಲ್ಲ ಚೆಕ್ಕಿಂಗು ಅದು ಇದು ಹಾಳು ಮಣ್ಣು ಅಂತೇಳಿ ಇವಾಗ ಮುಗೀತು. ಇವಾಗ ಗೇಟ್ ನಂಬರ್ 4ಗೆ ಹೋಗ್ಬೇಕು ಮೇಲ್ಗಡೆ. ಸಂತು, ಹೇಗೆ ಅನಿಸ್ತಿದೆ ಫಸ್ಟ್ ಟೈಮ್ ಫ್ಲೈಟ್? ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಫ್ಲೈಟ್. ಆವಾಗ ಪ್ರೈಮರಿ ಗ್ರೂಪಲ್ಲಿ ಇರುವಾಗ ಮಧ್ಯೆ ಟ್ರಿಪ್ಪಿಗೆ ಮೇಲೆ ಹೋಗೋ ವಿಮಾನ ತೋರಿಸಿದ್ವಿ. ಇವಾಗ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ವಿ, ಅದು ಪ್ರೈಮರಿ ಫ್ರೆಂಡ್ ಒಟ್ಟಿಗೆ. ತುಂಬ ಖುಷಿ ಆಗ್ತಿದೆ. ನೋಡ್ಬೇಕು ಏನೆಲ್ಲ ಆಗುತ್ತಂತ. ಜೈ ಭೋಲೆನಾಥ್. ಜೈ ಭೋಲೆನಾಥ್. ಅವ್ರಿಗೆ ತೋರಿಸ್ತೀನಿ. ಅವ್ರು ಬಿಸಿ ಯಾವುದೋ ಒಂದು ಲೋಕದಲ್ಲಿದ್ದಾರೆ ಸೂರಜ್. ಜೈ ಭೋಲೆನಾಥ್. ಜೈ ಭೋಲೆನಾಥ್. ಎಲ್ಲ ಸರಿ ಆಗುತ್ತೆ. ಸೊ ಫೈನಲಿ ಫಸ್ಟ್ ಟೈಮ್ ಫ್ಲೈಟಿಗೆ ಎಂಟ್ರಿ ಆಗ್ತಿದ್ದೀವಿ. ಫ್ಲೈಟಲ್ಲ ಇದು, ಎಂತ ಇದು? ಬ್ರಿಡ್ಜ್. ಫ್ಲೈಟಿಗೂ ಮತ್ತು ನಮಗಿರೋ ಬ್ರಿಡ್ಜ್. ಫ್ಲೈಟ್ ನಮ್ದು ಹಳೇದಂತ ಅಲ್ಲ, ಪೇಂಟ್ ಮಾಡಲ ಪೇಂಟ್ ಮಾಡಿ. ದೀಪಾವಳಿ ಹತ್ರ ಬಂತಲ್ಲ, ಹಾಗಾಗಿ ಪೇಂಟ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ದೀಪಾವಳಿ ಹತ್ರ ಬಂತು, ಹಾಗಾಗಿ ಪೇಂಟ್ ಮಾಡ್ಲಿಕ್ಕೆ ಇಟ್ಟಿರೋದ. ರೀಸೋಲ್ ಮಾಡಲ ಕೈಗೆ ಸ್ವಲ್ಪ ರೀಸೋಲ್ ಮಾಡಿ. ಸೊ ಫಸ್ಟ್ ಟೈಮ್ ಫ್ಲೈಟಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬಲಗಾಲಿಟ್ಟು ಒಳಗೆ ಹೋದೆ. ಫ್ಲೈಟ್ಗೆ ಬೋರ್ಡ್ ಆಗಿದ್ದೀವಿ. ಆ್ಯಕ್ಚುಲಿ ಇವಾಗ ಹೊರಡುತ್ತೆ ಫ್ಲೈಟು. ಫಸ್ಟ್ ಟೈಮು ಒಂಥರ ಭಯ ಆಯಿತಾ, ಏನಂತಲೇ ಗೊತ್ತಿಲ್ಲ. ಸಂತು, ಹೇಗೆ ಅನಿಸ್ತಿದೆ? ಫ್ಯಾಂಟಾಸ್ಟಿಕ್. ಏನು ಟೇಸ್ಟ್ ಕೊಡ್ತೀನಿ. ಸೊ ತೆಗಿತಾ ಇದ್ದಾರೆ ಅದನ್ನು. ನಮ್ಮ ಫ್ಲೈಟ್ ಹೊರಡ್ತು, ಸ್ಟಾರ್ಟ್ ಆಯಿತು. और नाक और मुंह ढककर सांस लें। ऑक्सीजन मास्क
ಯಾವ ತಿಂಡಿ ತಿನ್ಲಿಕ್ಕೆ ಯಾವ ಹೋಟ್ಲಿಗೆ ಆಗ್ತದೆ ಸೈಡಿಗೆ? ತಿಂಡಿಗೆಲ್ಲಿ ನಿಲ್ಲಿಸೋದಿಲ್ವಾ? ಜೈ ಭೋಲೆನಾಥ್ ಅಂತ ಹತ್ತಿಬಿಟ್ಟಿದೆ ಫಸ್ಟ್ ಟೈಮ್. ಎಂಥದ್ದಂತು ಫ್ಲೈಟಲ್ಲಿ ಸ್ಲೀಪರ್ ಕೋಚ್ ಇದೆಯಾ ಕೇಳ್ತಾ ಇದ್ದಾನೆ. ಹೇಳಿ ಗೈಸ್, ಅವನಿಗೆ ಹೇಳಿ ಸ್ಲೀಪರ್ ಕೋಚ್ ಇದೆಯಾ? ನಾವೆಲ್ಲಿದ್ದೀವಿ ಎಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಏನಿಲ್ಲ, ಸ್ಟಾರ್ಟಿಂಗ್ ಮಾತ್ರ, ಆಮೇಲೆ ಎಂಥ ಕತೆ ಅಂತಲೇ ಗೊತ್ತಿಲ್ಲ. ಇವಾಗ ಡೆಲ್ಲಿಗೆ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಆ್ಯಕ್ಚುಲಿ ಸಂತು ಏನು ಫ್ಲೈಟ್ ಟೇಕ್ ಆಫ್ ಆಗ್ತಿದ್ದಲ್ಲ, ನೀನು ಹೇಳಿದ್ದೇನೆ ಟೇಕ್ ಆಫ್ ಅಂದಿತ್ತಾನೆ. ಡೆಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಲ್ಲ, ಲ್ಯಾಂಡ್ ಆಗೋದು. ಓಹೋ, ನಿದ್ರೆ ಕಣ್ಣಲ್ಲಿದ್ದೀವಿ ನಾವು. ಸೊ ಇವಾಗ ಲ್ಯಾಂಡ್ ಆಗ್ತಾ ಇದೆ, ನಮ್ಮದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ. ಡೆಲ್ಲಿ ಬಂತು. ಸೊ ಇವಾಗ ಫ್ಲೈಟ್ ಇಳಿದ್ವಿ. ಅವ್ರದ್ದು ಇಂಡಿಗೋ ಅವ್ರದ್ದೇ ಬಸ್ಸಲ್ಲಿ ಟರ್ಮಿನಲ್ 1 ಇಳಿದಿದ್ದೀವಿ. ಇವಾಗ ಇಂಡಿಗೋ ಅವ್ರದ್ದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ಸಂತು ಎಂತಾಯ್ತು? ಬ್ಯಾಗ್ ಆವಾಗಿಂದ ವೆಯ್ಟ್ ಮಾಡ್ತಿದ್ದಾನೆ ಸಂತೋಷ. ಅವ್ನ ಬ್ಯಾಗೇ ಬರ್ತಾಯಿಲ್ಲ. ಇರೋ ಬ್ಯಾಗ್ ನೋಡಿ ಅವ್ನ ಬ್ಯಾಗ್ ಯಾವುದಂತ ನೆನಪೋಗಿದೆ ಅಂತ. ಏನು ಅವಸ್ಥೆ ಗುರು ನಿಂದು, ಯಾಕಾದರೂ ಕೊಟ್ಟಿಯೋ ಗುರು ನೀನು? ಹಾಂ, ಬ್ಯಾಗ್ ಬಂತಂತೆ ಫೈನಲಿ. ಎಲ್ಲಿದೆ? ಇದೇನಾ? ಹಾಂ, ತಗೊಳ್ತಾ ಇದ್ದೀರಿ. ಸೊ ನಮ್ಮ ಒಬ್ಬರು ಕಝಿನ್ ಇದ್ದಾರೆ, ಉದಯ್ ಪ್ರಭು ಅಂತೇಳಿ. ಸೊ ಫೈನಲಿ ನಮ್ಮ ಅಣ್ಣ ಉದಯಣ್ಣನ ಮೀಟ್ ಆದ್ವಿ. ಅವ್ರ ರೂಮಿಗೆ ಬಂದ್ವಿ ಇಲ್ಲಿ. ಸೊ ನಾವು ಆರಾಮ್ಸೆ ನಮ್ಮ ಅಣ್ಣನ ರೂಮಲ್ಲೇ ರೆಸ್ಟ್ ಮಾಡಿಕೊಂಡು ಇವಾಗ ಹರಿದ್ವಾರಕ್ಕೆ ಹೊರಟಿದ್ದೀವಿ. ನೈಟು 7:30 ಆಯ್ತು. ಇವಾಗ ಅಲ್ಲಿ ಯಾವ ಬಸ್ ಸಿಗುತ್ತೆ, ಏನು ಕತೆ ಅಂತ ನೋಡೋಣ. ಕಾಶ್ಮೀರಿ ಗೇಟಿಗೆ ಹೋಗ್ಬೇಕಂತೆ, ಅಲ್ಲಿಂದ ತುಂಬ ಬಸ್ ಸಿಗುತ್ತೆ. ಹರಿದ್ವಾರಕ್ಕೆ ಏನು ಟೆನ್ಷನ್ನೇ ಬೇಡ ನಿಮಗೆ. ಬಟ್ ನೋಡಿಕೊಂಡು ಬಾರ್ಗೇನಿಂಗ್ ಮಾಡಿ ಬಸ್ ರೇಟೆಲ್ಲ ನೋಡಿಕೊಂಡು ಜರ್ನಿ ಮಾಡಿ. ಸೊ ನಾವು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಸಿಗ್ತೀನಿ. ಟಾಟಾ, ಬಾಯ್. ಇವರೇ ನಮ್ಮ ಉದಯಣ್ಣ. ನಮಸ್ಕಾರ. ಥ್ಯಾಂಕ್ ಯು ಉದಯಣ್ಣ, ತುಂಬ ಉಪಕಾರ ಆಯಿತು. ಮಕ್ಕಳೆಲ್ಲ ಬಂದಿದ್ದಾರೆ. ಮತ್ತೊಂದು ನಮ್ಗೆ ಇವತ್ತು ಆ್ಯಕ್ಚುಲಿ ಏನಾದರೂ ಡೆಲ್ಲಿಯಲ್ಲಿ ಏನಾದರೂ ನಾವು ಶಾಪಿಂಗ್ ಮಾಡಲಿಕ್ಕೆ ಅಥವಾ ಏನಾದರೂ ಫುಡ್ಡಿನ ವಿಷಯದಲ್ಲಾಗಲಿ ಅಥವಾ ಕ್ಯಾಬ್ ವಿಷಯದಲ್ಲಾಗಲಿ ಹರಿದ್ವಾರಕ್ಕೆ ಹೋಗೋ ವಿಷಯದಲ್ಲಾಗಲಿ ಎಲ್ಲ ವಿಷಯದಲ್ಲಿ ನಮ್ಮ ಉದಯಣ್ಣ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಉದಯಣ್ಣ. ತುಂಬ ಥ್ಯಾಂಕ್ಸು. ಓಕೆ ಬಾಯ್. ಜೈ ಭೋಲೆನಾಥ್. ಜೈ ಭೋಲೆನಾಥ್. ತಟ್ಕೇಕ್. ಗುಡ್ ಮಾರ್ನಿಂಗ್ ಗೈಸ್. ಸೊ ನಾವು ಇವಾಗ ನಿನ್ನೆ ಡೆಲ್ಲಿಯಿಂದ ಬಸ್ ಹತ್ಬಿಟ್ಟು ಹರಿದ್ವಾರಕ್ಕೆ ಬಂದ್ವಿ. ಹರಿದ್ವಾರದಲ್ಲಿ ನಾವು ಇಲ್ಲೇ ಫ್ರೆಶ್ ಅಪ್ ಆದ್ವಿ. भैया कौन सा सर्कल है? ये है ऋषिकुल चौक. हाँ, ऋषिकुल चौक. कौन सा लॉड्ज है? लॉड्ज होटल का नाम द सिटी स्टार. ದ ಸಿಟಿ ಸ್ಟಾರಲ್ಲೇ ಬಂದು ಜಸ್ಟ್ ಫ್ರೆಶ್ ಅಪ್ ಕೇಳಿದ್ವಿ. ನಮ್ಮ ಇವರು ನಾಮ ಆಪ್ಕಾ? ರಾಕೇಶ್ ಸತಿ. ಹಾಂ, ರಾಕೇಶ್ ಅವರು ರೂಮ್ ವ್ಯವಸ್ಥೆ ಮಾಡಿಕೊಟ್ರು ಜಸ್ಟ್ ಫ್ರೆಶ್ ಅಪ್ಗೆ. ಆ್ಯಕ್ಚುಲಿ ಏನು ಗೊತ್ತಾ, ಡೆಲ್ಲಿಯಿಂದ ನೀವು ಇಲ್ಲಿ ಬರಬೇಕಾದ್ರೆ ಕಾಶ್ಮೀರಿ ಗೇಟಲ್ಲಿ ಎಲ್ಲ ಬಸ್ ಸಿಗುತ್ತೆ ಆಯಿತಾ. ಕಾಶ್ಮೀರಿ ಗೇಟಿಗೆ ಬಂದುಬಿಟ್ಟು ಇಲ್ಲಿ ಬಂದರೆ ಒಂದು 4 to 5 hours ಇಲ್ಲಿ ರೀಚ್ ಆಗೋಕ್ಕೆ. ನಾವು ಆಲ್ಮೋಸ್ಟ್ ಎಷ್ಟು 4:15 ಬಂದುಬಿಟ್ವಿ ಇಲ್ಲಿ. 4:15 ಬಂದುಬಿಟ್ಟು ಇಲ್ಲಿ ಜಸ್ಟ್ ಫ್ರೆಶ್ ಅಪ್ ಆಗಿ ಇವಾಗ
ಸೋನ್ಪ್ರಾಯಗೆ ಬಸ್ ಹತ್ತಬೇಕು. ನೋಡೋಣ ಎಲ್ಲಿ ಸಿಗತ್ತೆ ಅಂತ ಕತೆ, ಎಷ್ಟು ಗಂಟೆ ಸಿಗತ್ತೆ. ಸೊ ಇಲ್ಲೆಲ್ಲ ಬಸ್ಗಳು ನಿಂತಿರ್ತವೆ ಆಯಿತಾ. ಸೋನ್ಪ್ರಾಯಗೆ ನೀವು ಮಾತಾಡ್ಕೊಂಡು ಹತ್ತಿ, ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ ಅದರಲ್ಲಿ ಹೋದಿ. ಜೀಪು ಇಲ್ಲ ಬಸ್ಸು. ಸೊ ಇದು ಹಿಂದಿನೇ ಜೀಪ್ ನಿಂತ್ಕೊಂಡಿರತ್ತೆ ಅಂದರು, ನೋಡಬೇಕು. ಸೊ ನಾವು ಇವಾಗ ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇರೋದು, ಜೀಪಲ್ಲಿ ಹೋಗ್ಲಾ ಬಸ್ಸಲ್ಲಿ ಹೋಗ್ಲಾ ಅಂತ. ಅವರೆಲ್ಲ ಹೇಳ್ತಾ ಇದ್ದಾರೆ ಬಸ್ಸಲ್ಲಿ ಹೋದರೆ ತುಂಬ ದೂರನೇ ಬ್ಲಾಕ್ ಆಗಿದೆ, ಅಲ್ಲಿ ಆಲ್ರೆಡಿ ಬಂಡೆ ಎಲ್ಲ ಬಿದ್ದಿದೆ, ಸೊ ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಸೈಡ್ ಹಾಕ್ಕೊಂಡು ಬಿಡ್ತಾರೆ ಅಂತ ಲೋಕಲ್ ಹೇಳ್ತಾ ಇರೋದು. ಜೀಪ್ ಬಿ ಹೋಗಿ ಕೇಳೋಣ ಏನಂತಾರೆ, ನೋಡೋಣ ಇವಾಗ. ಸೊ ನಮಗೆ ಇಬ್ಬರು ಸಿಕ್ಕಿದ್ರು ಆ್ಯಕ್ಚುಲಿ, ಪಾಪ ಇವರು ಶೇರಿಂಗಲ್ಲಿ ಹೋಗ್ಬೇಕಂತೆ. ಸೊ ಅವರ ಪ್ರಕಾರ ತುಂಬ ಮಳೆ ಇದೆ ಅಂತ ಅಲ್ಲಿ, ಸೊ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಇದೆ ಅಂತೆ. ನೋಡೋಣ ಎಷ್ಟು ಗಂಟೆ ರೀಚ್ ಮಾಡ್ತಾರೆ ಅಂತ ಕತೆ ಅಂತ ಗೊತ್ತಿಲ್ಲ. ಬ್ಯಾಗ್ ಎಲ್ಲ ಪ್ಯಾಕ್ ಆಗ್ತದೆ. ಇದೇ ಜೀಪ್. ಭಯ್ಯ ಪಾನಿ ಗೀನಿ ನಹೀ ಜಾತೇನಾ? ಹಾಂ, ಜೈ ಜೈ ಬೋಲೆನಾ. अच्छा हुआ आप लोग के साथ। ये इसका नाम शबनम है, ठीक है, इसका नाम शबनम है। हम लोग घूमने के लिए आए हैं वैसे मिलेंगे, दोस्तों के साथ मिल गया तो अच्छा हो गया। ನಮ್ಮ ಸಂತೋಷ್ ಅವರು ಎಲ್ಲ ಚೆಕ್ ಮಾಡ್ತಾರೆ, ಗಾಡಿ ಗೀಡಿ ಎಲ್ಲ. ಗಾಡಿ ಚೆಕ್ ಮಾಡಿದ್ದಾನಾ? ಹಾಂ, ಟೈರ್ ಎಲ್ಲ ಚೆಕ್ ಮಾಡಿದ್ದ. ಸೊ ನಾವು ಇವಾಗ ಇಲ್ಲಿಂದ ಬಿಟ್ವಿ. ಜೈ ಭೋಲೆನಾಥ್. हर हर महादेव, ಹರ್ ಹರ್ ಮಹಾದೇವ್. ಸೊ ಹಾಯ್. ಸೊ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ. ಒಳ್ಳೆ ಕುರಿ ತುಂಬ್ದಂಗೆ ತುಂಬಿದ್ದಾರೆ. ಬಟ್ ಬಸ್ಸಲ್ಲಿ ಬರ್ಬೋದಾಯ್ತಾ? ಬಸ್ಸಲ್ಲಿ ಬರೋಕ್ಕೆ ಏನಂದರೆ, ಸೊ ಬಸ್ಸಲ್ಲಿ ಬರ್ಬೋದಾಯ್ತಾ? ಬಸ್ಸಲ್ಲಿ ಬರೋಕ್ಕೆ ಆ್ಯಕ್ಚುಲಿ ಏನಂದರೆ ತುಂಬ ಲೇಟ್ ಆಗುತ್ತೆ. ಇವರಾದ್ರೆ ಹೆಂಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಜೀಪಲ್ಲೇ ಬನ್ನಿ. ಹಾಂ, ಲ್ಯಾಂಡ್ ಸ್ಲೈಡಿಂಗ್ ನೋಡಿ ಇವಾಗ ಆಗಿರೋದು ಅನಿಸುತ್ತೆ. ಎಲ್ಲ ಕ್ಲಿಯರ್ ಮಾಡಿದ್ದಾರೆ ನೋಡಿ. ಹೆಂಗಿದೆ ಪ್ಲೇಸ್ ಮಾತ್ರ ಸೂಪರ್. ನಾನು ಹೇಳೋದಾದರೆ ನೀವು ಬಸ್ಸಲ್ಲಿ ಬನ್ನಿ, ಬಸ್ಸಲ್ಲಿ ಸ್ವಲ್ಪ ಕಂಫರ್ಟ್ ಇರುತ್ತೆ, ಐ ಅಗ್ರಿ. ಬಟ್ ಬೇಗ ಬರೋಕ್ಕಾಗಲ್ಲ. ಈ ಹಿಲ್ ಸ್ಟೇಷನಲ್ಲೇ ಜೀಪೇ ಸರಿ. ನೋಡಿ ಅವನು ಹೆಂಗೆ ಹೋಗ್ತಾ ಇದ್ದಾನೆ ನಮ್ಮ ಡ್ರೈವರ್ ಮಾತ್ರ ಸೂಪರ್. ನೋಡಿ ಗೈಸ್, ನೋಡಿ ಹೆಂಗಿದೆ ನೋಡಿ. ಲ್ಯಾಂಡ್ ಸ್ಲೈಡ್ ಎಲ್ಲ ಹೆಂಗಾಗಿದೆ ಅಂದರೆ ತುಂಬ ಡೇಂಜರಸ್ ಆಯ್ತಾ, ಫುಲ್ಲು ಡೇಂಜರ್ ಇದೆ. ವ್ಯೂ ಮಾತ್ರ ನಿಮಗೆ ಸೂಪರ್ ಆಗಿ ಸಿಗುತ್ತೆ, ಆಚೆ ಕಡೆನೂ ಮತ್ತು ಈಚೆ ಕಡೆನೂ. ನದಿ ನೋಡಿ ಹೆಂಗಿದೆ ಅಂದರೆ ಫೋರ್ಸ್ಫುಲ್ಲಿ ಹರಿತಾ ಇದೆ, ಫೋರ್ಸ್ಫುಲ್ಲಿ. ನೋಡಿ ಹೆಂಗೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ. ನೋಡಿ ಹೆಂಗಾಗಿದೆ ಇಲ್ಲಿ ಲ್ಯಾಂಡ್ ಸ್ಲೈಡ್. ಮೋಸ್ಟ್ಲಿ ರೀಸೆಂಟಾಗಿ ಆಗಿರ್ಬೇಕು ಇವಾಗ. ಲಾಂಗ್ ತೋರ್ಸ್ ನೋಡಿ ಹೆಂಗಾಗಿದೆ ಲ್ಯಾಂಡ್ ಸ್ಲೈಡಿಂಗ್ ಅಂದರೆ. ಏನು ಗುರು, ನಾವು ಹೋಗ್ತಿರ್ಬೇಕಾದ್ರೆ ಹಿಂಗೆ ಬಂದ್ಬಿಟ್ರೆ ಏನು ಕತೆ ಅಂತ ಯಪ್ಪ. ಓಕೆ, ಇವಾಗ ಮೋಸ್ಟ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್.
ಗಾಯ್ಸ್, ನಾವು ಈಗ ಆಲ್ರೆಡಿ ಒಂದು 60-70 ಕಿಲೋಮೀಟರ್ಸ್ ಮುಂದ್ಗಡೆ ಇದ್ದೀವಿ ಹರಿದ್ವಾರದಿಂದ. ಹರಿದ್ವಾರದಿಂದ ಸೋನ್ಪ್ರಯಾಗ್ಗೆ ತಿಂಡಿಗೆ ನಿಲ್ಸಿದ್ದೀವಿ. ಇನ್ನು ನೋಡೋಣ, ರೊಟ್ಟಿ ಮತ್ತು ದಾಲ್ ಫ್ರೈ ಹೇಳಿದ್ದೀವಿ, ಹೇಗಿರುತ್ತೆ ನೋಡ್ಬೇಕೀಗ. ಸೊ ಇಲ್ಲಿ ವ್ಯೂಸ್ ನೋಡಿ ಹೆಂಗಿದೆ. ಸೂಪರ್ ಆಗಿದೆ ವ್ಯೂಸ್ ನೋಡಿ ಇಲ್ಲಿ. ಯಪ್ಪ, ನೋಡಿ ಹೆಂಗಿದೆ. ಸ್ವಂತ ರೊಟ್ಟಿ ಹೇಗಿದೆ? ನಾವು ಇವಾಗ ಇಲ್ಲಿ ತಿಂಡಿ ಎಲ್ಲ ತಿಂದು ಒಂದು ಬ್ರೇಕ್ ಕೊಟ್ಟು ಹೊರಟಿದ್ದೀವಿ. ಇವಾಗ ಇನ್ನೂ ನಮ್ಮದು 150 ಕಿಲೋಮೀಟರ್ಸ್ ಜರ್ನಿ ಇದೆ. ಎಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಇದೆ, ಎಂಥ ಕತೆ ಅಂತ ಗೊತ್ತಿಲ್ಲ ನಮಗೂ. ಆಫ್ಟರ್ ಸೋ ಲಾಂಗ್ ಟ್ರಿಪ್ ಇವಾಗ ಒಂದು ಕಡೆ ನಿಲ್ಲಿಸಿದ್ದಾರೆ. ಇದೇ ನೋಡಿ ಭಾಗೀರಥಿ ನದಿ. ಭಾಗೀರಥಿ ನದಿ ನೋಡಿ, ಅಲಕ್ನಂದ್ ಅಲ್ಲಿ ತೋರ್ತಿರೋದು ಅಲಕ್ನಂದ್ ಟೆಂಪಲ್ ಆಯಿತಾ. ಹಿಂಗಿದೆ ನೋಡಿ. ಫಾಟ ಅಂತ ಒಂದು ಊರಲ್ಲಿದ್ದೀವಿ. ಆ್ಯಕ್ಚುಲಿ ಅಲ್ಲಿ ಇನ್ನಿರೋದು ಸೋನ್ಪ್ರಯಾಗ್ಗೆ 13 ಕಿಲೋಮೀಟರ್, ಓಕೆನಾ, ಇಲ್ಲಿಂದ. ಸೊ ಅಲ್ಲಿ ಹೋಗಲಿಕ್ಕೆ ಇಲ್ಲಿಂದ 1 ಕಿಲೋಮೀಟ್ರ್ ಆಚೆ ಕಡೆ ಫುಲ್ಲು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೆ, ಫುಲ್ಲು ನದಿ ತನಕ. ನಡ್ಕೊಂಡು ಹೋಗೋಕ್ಕೂ ಆಗಲ್ಲಂತೆ, ಅಷ್ಟು ದಾರಿನೂ ಇಲ್ಲ. ಸೊ ಎಂಥ ಕತೆ ಅಂತ. ನಾವು ಸಿಕ್ಕೋಬಿದ್ವಾ, ನಾಳೆ ತನಕ ಕ್ಲಿಯರ್ ಆಗತ್ತಾ ಅಂತ ಗೊತ್ತಿಲ್ಲ. ಫಸ್ಟ್ ನಾವು ತಿನ್ಕೊಳ್ಳೋಣ ಏನಾದರೂ. ಸೊ ನೋಡಿ ಇಲ್ಲಿ ಬಿಡ್ತಾ ಇಲ್ಲ, ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದಾರೆ ಎಲ್ಲರನ್ನೂ. ಪೊಲೀಸ್ ಇಲ್ಲೇ ಅಡ್ಡಾಗ್ತಾ ಇದ್ದಾರೆ, ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದಾರೆ ಪೊಲೀಸ್ ಎಲ್ಲರೂ. ಅಲ್ಲಿ ಏನಾಗಿದೆ ಅಂದರೆ, ಲ್ಯಾಂಡ್ ಸ್ಲೈಡ್ ಆಗಿ ಎರಡು ಗಾಡಿ ಕೆಳಗಡೆ ಹೋಗಿದೆ ಅಂತೆ. 8 ಜನ, ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂತೆ ಗಾಡಿ. ಫುಲ್ಲು ರಿವರ್ಗೆ ಬಿದ್ದಿದೆ ಅಂತೆ ಫುಲ್ಲು. ಸೊ ನಿನ್ನೆ ಆಗಿರೋದಿದು. ಇವತ್ತು ಸಂಜೆ ಈಗ ಮಧ್ಯಾಹ್ನ 3 ಗಂಟೆ ಆಯಿತು, ಇನ್ನೂ ಕ್ಲಿಯರ್ ಆಗಿಲ್ಲ ಅಂತೆ. ಒಂದು 6 JCB ವರ್ಕ್ ಮಾಡ್ತಾಯಿದ್ದಾರಂತೆ. 6 JCB ಬಂದು ವರ್ಕ್ ಮಾಡ್ತಾಯಿದೆ ಅಂತೆ. ಯಾವಾಗ ಕ್ಲಿಯರ್ ಆಗುತ್ತೆ ಏನೂ ಗೊತ್ತಿಲ್ಲ. ಮೋಸ್ಟ್ಲಿ ನಾವು ಕೇಳಿದ್ವಿ ಪೊಲೀಸವ್ರಿಗೆ, ನಾಳೆ ಬೆಳಿಗ್ಗೆ ಆಗತ್ತೆ, ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಗಾಡ್. ನಾವು ದೇವ್ರ ಮೇಲೆ ಭಾರ ಆಗಬೇಕು, ಹೋಗಲೇಬೇಕು, ನಾಳೆ ಮೇಲೆ ಇರಲೇಬೇಕು. ನಮ್ಮ ಹತ್ರ ಟೈಮ್ ಇಲ್ಲ ಜಾಸ್ತಿ, ಏನಾಗುತ್ತೆ ನನಗೆ ಗೊತ್ತಿಲ್ಲ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಫಾಟಾಯಿಂದ ಅಲ್ಲಿ ರೋಡ್ ಕ್ಲಿಯರ್ ಆಗಿದೆ. ಫಾಟಾದಲ್ಲಿ ಸ್ಟೇ ಮಾಡಿದ್ವಿ ನಾವು. ಸೊ ಅಲ್ಲಿ ರೋಡ್ ಕ್ಲಿಯರ್ ಆಗಿದೆ ಅಂತೆ. ನಾನು ನಿನ್ನೆ ಹೇಳ್ತಾ ಇದ್ವಲ್ಲ, ತುಂಬ ಇವತ್ತು 12 ಗಂಟೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಗಾಡ್ 6 ಗಂಟೆನೇ ಆಗಿದೆ. 6 ಗಂಟೆ ಆಯ್ತು ಇವಾಗ. ಸೊ ನಾವು ಅಲ್ಲಿಂದ ಸೋನ್ಪ್ರಯಾಗ್ ಟು ಗೌರಿಕೊಂಡ್. ಸೊ ಸೋನ್ಪ್ರಯಾಗ್ ಹೋಗ್ತೀನಿ, ಅಲ್ಲಿಂದನೇ ಸಿಗ್ತೀನಿ. ಆಲ್ರೆಡಿ ಲೇಟ್ ಆಗಿದೆ, ಸೊ ಅಲ್ಲಿಗೆ ಸಿಗ್ತೀನಿ. ಬಾಯ್. ಸೊ ನೋಡಿ ಹೆಂಗಿದೆ ಫಾಲ್ಸ್. ನಿನ್ನೆ ಲ್ಯಾಂಡ್ ಸ್ಲೈಡ್ ಆಗಿರೋದು ಇಲ್ಲೇ ಅಂತೆ. ಆ ಪ್ಲೇಸ್ ಬಂತು ನೋಡಿ, ಬಿಡ್ತಾ ಇಲ್ಲ. ನೀವು ಹೋಗಿ ಅಂತ ಇದ್ದಾರೆ ವಾಪಸ್ಸು. ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ನೋಡಿ ಇನ್ನೇ ಇಲ್ಲೇ ಇದಾಗಿರೋದಂತೆ, ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ಲು ಕುಸಿದಿದ್ವಿ ಕೆಳಗೆ ತನಕ. ನಿನ್ನೆ ಆದಷ್ಟು ಓಪನ್ ಮಾಡಿಬಿಟ್ಟಿದ್ದಾರೆ ಇವರು. ಇದೇ ಫುಲ್ ಲ್ಯಾಂಡ್ ಸ್ಲೈಡ್. ನಿನ್ನೆ ಇಲ್ಲೇ ಗಾಡಿ ಕೆಳಗಡೆ ತನಕ ಹೋಗಿರೋದು. ದೇವರೇ. ನೋಡಿ ಗೈಸ್, ಸೋನ್ಪ್ರಯಾಗಿಂದ ಇವಾಗ ಗೌರಿಕೊಂಡಿಗೆ ಹೋಗ್ತಾ ಇದ್ದೀವಿ. ಈ ರೋಡೆಲ್ಲ ನೋಡಿ ಹೆಂಗಿದೆ ಅಂದರೆ, ಎಷ್ಟು ಕಷ್ಟ ಇದೆ. ಕೇದಾರ್ನಾಥ್ ಟ್ರಕ್ ಹೇಳ್ದಷ್ಟು ಈಸಿ ಇಲ್ಲ. ಪ್ರಿಫರ್ ಮಾಡ್ತೀನಿ ನಾನು, ಮಳೆಗಾಲದಲ್ಲಂತೂ ಬರಲೇಬೇಡಿ. ಇಲ್ಲಿ ಹೆವಿ ಲ್ಯಾಂಡ್ ಸ್ಲೈಡ್ ಇದೆ.
ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಕೇದಾರ್ನಾಥ್ 16 ಅಂತ ಇದೆ. ಓ ಇದು 16 ಮೈಲಿ ಆ್ಯಕ್ಚುಲಿ, ಎಲ್ಲ ಕನ್ಫ್ಯೂಸ್ ಆಗಿಬಿಡಿ. 16 ಕಿಲೋಮೀಟ್ರ್ ಅಂತೂ ಅಲ್ಲ, 16 ಮೈಲಿ ಅದು. 16 ಮೈಲಿ ಅಂದರೆ ಆಲ್ಮೋಸ್ಟು 28 to 32 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ಗೌರಿಕುಂಡ್ಗೆ ರೀಚ್ ಆದ್ವಿ. ಗೌರಿಕುಂಡಿಂದ ಇವಾಗ ಅಲ್ಲಿ 24 hours ಅಲ್ಲಿ ಹಾಟ್ ವಾಟ್ರ್ ಇರುತ್ತೆ. ಸೊ ಅಲ್ಲಿ ಒಂದು ಸ್ನಾನ ಮಾಡಿ ಮುಳುಕು ಹಾಕಿ, ಅಲ್ಲೊಂದು ತಲೆ ಒಂದು ಮುಳುಕು ಹಾಕಿ. ಸೊ ನೋಡಿ 24 hours ಇದು ಹಾಟ್ ಆಗಿ ಇರುತ್ತೆ, ಅಂದರೆ ಬಿಸಿ ಬಿಸಿ ಬರ್ತಾ ಇರುತ್ತೆ ನೀರು. ನೀವೇ ಥಿಂಕ್ ಮಾಡಿ ಇದ್ರದ್ದು ಏನು ವೈಶಿಷ್ಟ್ಯ ಅಂತ ನಮಗೆ ಗೊತ್ತಿಲ್ಲ. ನೋಡಿ ಇಲ್ಲಿ ಹರಿಯುವ ನದಿ ಆಯಿತಾ, ಫುಲ್ಲು ತಣ್ಣಗಿರುತ್ತೆ ನೀರು. ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀಟಾಗಿರುತ್ತೆ ನೀರು. ಇವಾಗ ಇಲ್ಲಿ ಒಂದು ಸ್ನಾನ ಮಾಡಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೈ ಭೋಲೆನಾಥ್. ಸೊ ಎಷ್ಟು ಬಿಸಿ ಇದೆ ಅಂದರೆ ಗೈಸ್, ಮನೆಯಲ್ಲಿ ಬಿಸಿನೀರು ಇರುತ್ತಲ್ಲ ಆಗಿದೆ. ಸೊ ಆ ಕಡೆ ನದಿ ಕೂಡ ಇದೆ, ಆದರೂ ಇಲ್ಲಿ ಬಿಸಿ ಇರುತ್ತೆ. ಅದು ಯಾವ ದೇವ್ರ ಸೃಷ್ಟಿನೋ ಏನು ಕತೆನೋ, ಭೋಲೆನಾಥ್ನ ಮಹಿಮೆ ಅಂತಲೇ ಹೇಳ್ಬೋದು. ಹೇಳೋಕ್ಕೆ ಮನಸ್ಸು ಬರೋಲ್ಲ ಅಲ್ಲಿ ಈ ಚಳಿಯಲ್ಲಿ.